ಗ್ರಾಮೀಣ ಯುವಜನತೆ ಹಿಂಜರಿಕೆ ಬಿಟ್ಟು ತಂದೆ ತಾಯಿಗಳ ಆಶಯದಂತೆ ತಾವು ಕಲಿತಿರುವ ವಿದ್ಯೆಯನ್ನು ಬಳಕೆ ಮಾಡಿಕೊಂಡು ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂತಹ ಪ್ರಯತ್ನ ಮಾಡಬೇಕು ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಅವರು ತಿಳಿಸಿದರು. ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾರತ ಸರ್ಕಾರದ ದೀನದಯಾಳ್ ಉಪಾಧ್ಯಾಯ ಕೌಶಲ್ಯಾಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅರ್ಹತಾ ಪತ್ರ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಇಂದು ನಿಮ್ಮ ಮುಂದೆ ಅವಕಾಶಗಳ ಮಹಾಪೂರವೇ ಇದೆ. ವಿವಿಧ ಕೈಗಾರಿಕಾ ಕಾರಿಡಾರ್ಗಳು ತುಮಕೂರು ಜಿಲ್ಲೆಗೆ ಆಗಮಿಸುತ್ತಿದ್ದು, ಇವುಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸಿದರೆ 16,000 ಜನರಿಗೆ ಉದ್ಯೋಗ ದೊರೆಯುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ತಮಗೆ ಸರಿಹೊಂದುವಂತಹ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ದೃಢ ಹೆಜ್ಜೆ ಇಡುವಂತೆ ಸಲಹೆ ನೀಡಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಹ ನಿರುದ್ಯೋಗಿ ಯುವಜನರಿಗೆ ಉದ್ಯೋಗಾವಕಾಶಗಳ ಜೊತೆಗೆ ಸ್ವಯಂ ಉದ್ಯೋಗ ಕೈಗೊಳ್ಳುವ ನಿಟ್ಟಿನಲ್ಲಿ 16 ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಇವುಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದರೆ ಮೊದಲು ನೀವು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳಬೇಕಿದೆ. ಇದರ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಓದುವುದನ್ನು ಅಭ್ಯಾಸ ಮಾಡಿಕೊಂಡರೆ ಇಂಗ್ಲಿಷ್ ಕಷ್ಟ ಎಂಬುದರಿಂದ ಹೊರಬರಲು ಸಾಧ್ಯ. ಹಳ್ಳಿ ಮಕ್ಕಳಲ್ಲಿ ಧೈರ್ಯ ಹೆಚ್ಚು, ಆದರೆ ಇದು ಆತ್ಮಸ್ಥೈರ್ಯವಾಗಿ ಬದಲಾಗಬೇಕಿದೆ. ದೂರದ ಊರುಗಳಿಗೆ ಹೋಗಿ ದುಡಿಯಬಲ್ಲ ಎಂಬ ದೃಢ ನಿರ್ಧಾರ ಮಾಡಿ ಮುನ್ನಡೆದರೆ ನಿರುದ್ಯೋಗ ಸಮಸ್ಯೆ ನಿಮ್ಮನ್ನು ಎಂದಿಗೂ ಕಾಡುವುದಿಲ್ಲ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಿ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಸಿಬ್ಬಂದಿಗಳಾದ ಆಫ್ರೀನ್, ಕಿರಣ್, ರೂಪೇಶ್ ಕುಮಾರ್, ಶಾಜಿಯಾ, ಶಹಜಾದಿ, ಭಾವನಾ, ಚೈತ್ರ, ಮಹೇಶ್, ಪ್ರಗತಿ ಹಾಗೂ ಇತರರು ಉಪಸ್ಥಿತರಿದ್ದರು. ಹಳ್ಳಿಯಿಂದ ಬಂದಿರೋದು, ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲೇ ನಾವುಗಳೆಲ್ಲ ಓದಿರೋದು. ನಾನು ಮುರಳೀಧರ್ ಹಾಲಪ್ಪ, ಮಧುಗಿರಿ ತಾಲೂಕು ಬಿಡಿಗೇಶಿ, ಅಲ್ಲೇ ಶಾಲೆ ನಾನು ವಿದ್ಯಾಭ್ಯಾಸ ಮಾಡಿದ್ದು SSLCವರೆಗೂ. ಅದಾದ ನಂತರ ಅವಕಾಶಗಳು ಸಿಕ್ತು, ಗ್ರ್ಯಾಜುಯೇಷನ್ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ತಾವುಗಳೆಲ್ಲರೂ ನಿಮ್ಮ ಹೆತ್ತ ತಾಯಿದು ಕನಸೇನಿತ್ತಲ್ಲ, ನನ್ನ ಮಗ ನನ್ನ ಮಗಳು ಒಳ್ಳೆ ಕೋರ್ಸ್ ಮಾಡಬೇಕು, ಅತ್ಯುತ್ತಮವಾದಂಥ ನೌಕರಿಗೆ ಹೋಗಬೇಕು, ಸಿಟಿಗೆ ಹೋಗಬೇಕು, ಅರ್ನಿಂಗ್ಸ್ ಮಾಡಬೇಕು, ದುಡಿಮೆ ಮಾಡಬೇಕು, ಊರಲ್ಲೇ ಎಷ್ಟು ಖುಷಿ ಇರುತ್ತಲ್ವ ಆಕೆಗೆ. ನನ್ನ ಮಗಳು ತುಮಕೂರಲ್ಲಿದ್ದಾಳೆ, ಮಗ ಬೆಂಗಳೂರಲ್ಲಿದ್ದಾರೆ, ಪುಣೆಯಲ್ಲಿದ್ದಾರೆ, ನೋಯ್ಡಾದಲ್ಲಿದ್ದಾರೆ, ಪ್ರತಿ ತಿಂಗಳು ಇಷ್ಟು ಸಂಬಳ ತಗೊಳ್ತಾನೆ. ಅದು ಕರೆಕ್ಟಾಗಿ ನಿಮಗೆ ಡಿಮ್ಯಾಂಡ್ ಶುರುವಾಗ್ತದೆ. ಹೆಣ್ಮಗಳಿಗೆ ಹುಡುಗಕ್ಕೆ ಶುರು ಮಾಡ್ತಾರೆ. ನೀವೆಲ್ಲ ಎಷ್ಟು ಸ್ಟೈಲ್ ಆಗಿದ್ದೀರಲ್ವ ಹುಡುಗರು. ನೋಡಿದೆ ಒಂದು ಇಬ್ಬರು ಹುಡುಗರ ಪ್ಯಾಂಟ್ಗಳು ನೋಡಿದೆ, ನಾನೆಲ್ಲ ಪ್ಯಾಂಟ್ ಶ್ರಿಂಕ್ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ಇರೋ ಸ್ಟೈಲ್ India, so they are eagerly waiting for the employment opportunities. So due to this lack of employment, government has created one scheme called DDU-GKY. It's a Deen Dayal Upadhyaya Grameen Kaushalya Yojana. It comes under Ministry of Rural Development. The main motto of this program is to eradicate the unemployment in the youth, especially from the rural background. So for that we got a great support from the government of Karnataka as well as government of India. So that's why we are here. And today the main motto of this program is, so we have created a lot of batches for past 3 years, and we did not get an opportunity to gather, have a great gathering. ಉದ್ಯೋಗ ಕಲ್ಪಿಸತಕ್ಕಂತಹ ವಿಶೇಷವಾದಂತಹ ಯೋಜನೆ. ಇದರ ಸದುಪಯೋಗವನ್ನು ಪಡ್ಕೊಂಡು ನೀವು ಎಲ್ಲರೂ ಕೆಲಸಕ್ಕೆ ಹೋಗ್ತಿರ್ತಕ್ಕಂಥದ್ದು ತುಂಬ ಅಭಿನಂದನೀಯ ವಿಚಾರ. ಹಾಗೆ ನೀವಷ್ಟೇ ಕೆಲಸಕ್ಕೆ ಹೋಗೋದಲ್ಲ, ನಿಮ್ಮ ಹಳ್ಳಿಗಳಲ್ಲಿ ಇನ್ನೂ ಯಾರು ನಿಂತರ ಮೊದಲು ನೀವು ಹೇಗೆ ನಿರುದ್ಯೋಗಿಯಾಗಿದ್ದರೋ ಅದೇ ಥರ ಇರ್ತಕ್ಕಂಥವ್ರನ್ನ ನಮ್ಮ ಈ ಸ್ಕೀಮ್ಗೆ ತೆಗೆದುಕೊಂಡು ಬಂದರೆ ಅವ್ರಿಗೂ ಕೂಡ ತರಬೇತಿ ನೀಡಿ ನಾವು ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೆಚ್ಚೆಚ್ಚು ನೀವು ನಿಮ್ಮ ಹಳ್ಳಿಗಳಿಗೆ ಹೋದಾಗ ಇಂಥದ್ದೊಂದು ಸ್ಕೀಮ್ ಇದೆ, ಈ ಸ್ಕೀಮ್ನ ಬಳಸ್ಕೊಳ್ಳಿರ್ತಕ್ಕಂತಹ ಮಾಹಿತಿಯನ್ನು ನಿಮ್ಮ ಸ್ಥಳೀಯ ವಿದ್ಯಾವಂತ ನಿರುದ್ಯೋಗ
ಯುವಕ ಯುವತಿಯರಿಗೆ ತಿಳಿಸಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಈ ಸ್ಕೀಮ್ ಕೇಂದ್ರ ಸರ್ಕಾರದ ಯೋಜನೆ ಜೊತೆಗೆ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಕ್ಕಂತಹ ಒಂದು ವಿಶೇಷವಾದ ಯೋಜನೆ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಬದುಕನ್ನು